ಕಲಿತದ್ದನ್ನ ಜೀವನಾನುಭವವನ್ನ ನಾಲ್ಕು ಜನರಿಗೆ ಮನದಟ್ಟಾಗುವ ಹಾಗೆ ನಾವು ತಿಳಿಯಪಡಿಸ್ತೇವೆ ಅಂತ ಆದ್ರೆ ನಮ್ಮಂತ ಜಾಣರು ಪ್ರಪಂಚದಲ್ಲಿ ಮತ್ತೊಬ್ಬರು ಇರುವುದಕ್ಕೆ ಸಾಧ್ಯ ಇಲ್ಲ. ಹುಡುಗ, ಉತ್ತರೆಯು ಒತ್ತಿದರೆ ಹೆತ್ತಮ್ಮ ತೊರೆದರೆ ಸತ್ಯರು ತಪ್ಪಿ ನಡೆದರೆ ಲೋಕವಿನ್ನೆತ್ತ ಹೋಗುವುದೇನು ಅಂತ ಚಿಂತಾ ಕ್ರಾಂತಿಯಲ್ಲಿರುವಾಗ ನಾಡಿನಲ್ಲಿ ಆಗುವಂತ ಅವಘಡಗಳ ಗೊಡವೆ ಇಲ್ಲೆನ್ನುವ ಹಾಗೆ ಅಡವಿಯ ಮಾರ್ಗವನ್ನ ಹಿಡಿಯುವಂತ ಯುವ ಜನಾಂಗ ಹೆಚ್ಚು ಕೇಳಿದ್ರೆ ಹೆಚ್ಚಾಗಿ ಓದಿದವರೇ ಹಾಗೆ ಯಾರಿಗೋ ಒಂದು ಪ್ರಾಣೋತ್ಕ್ರಮಣ ಪರಿಸ್ಥಿತಿ ಎದುರಾಯಿತು ಅಂತಾದ್ರೆ ನಮಗೆ ಹಾಕಬೇಕು ಎನ್ನುವ ಹಾಗೆ ನಾನು ನನ್ನದ್ದು ನಮ್ಮವರು ಎನ್ನುವಂತಹ ಸ್ವಾರ್ಥ ಲಾಲಸಿಯಲ್ಲೇ ನಿಂತಿದೆ ಈ ಪ್ರಪಂಚ. ಪ್ರಾಣ ಹೋಗುವಂತ ಕಾಲಕ್ಕೆ ಪ್ರಾಣ ಉಳಿಸಬೇಕಾದವರು ಪ್ರಾಣ ಹೋಗುವಂತ ಪ್ರಾಣಿಯ ಭಾವಚಿತ್ರ ತೆಗೆಯುವ ಸಂಖ್ಯೆ ಹೆಚ್ಚು ಈ ಪ್ರಪಂಚ. ಹೌದಪ್ಪ, ಸಣ್ಣದಂತಹ ಮಾನವೀಯತೆ ಕಿಡಿ ಎನ್ನುವುದು ಅಂತರ್ರಾಜ್ಯದಲ್ಲಿ ಇಲ್ಲ ಅಂತಾದ್ರೆ ಆ ವ್ಯಕ್ತಿ ಹುಟ್ಟಿಯೂ ಕೂಡ ಸತ್ತಂತೆಯೇ ಹಾಗೆ. ಅದು ಹಾಗೆ ಪ್ರಭು, ನಮ್ಮ ಕುರಿತಾಗಿ ಅಭಿಮಾನ ಎನ್ನುವುದು ಬೇಕು, ನಮ್ಮ ದೇಶದ ಕುರಿತಾಗಿ ಅಭಿಮಾನ ಬೇಕು, ನಮ್ಮ ಭೂಮಿ ಕುರಿತಾಗಿ ಅಭಿಮಾನ ಇರಬೇಕು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಹೆತ್ತ ತಾಯಿಯು ಜನ್ಮಭೂಮಿಯ ಸ್ವರ್ಗಕ್ಕಿಂತ ಮಿಗಿಲಾದದ್ದು, ದೇಶ ನನ್ನದು ನಾಡು ಎನ್ನದ ಮಾನವ ನೆದಸುಡುಗಾಡು ಎಂಬ ಹಾಗೆ ದೇಶಾಭಿಮಾನ ಆತ್ಮಾಭಿಮಾನ ಎನ್ನುವುದು ಪ್ರತಿಯೊಬ್ಬ ದೇಶ ಪ್ರೇಮಿಯಲ್ಲಿ ಇರ್ತದೆ ಅಂತಾದ್ರೆ ದೇಶ ಸುವ್ಯವಸ್ಥಿತವಾಗಿರುತ್ತದೆ ಎಂಬುದಕ್ಕೆ ಯಾವ ಅನುಮಾನವಿಲ್ಲ. ಅಸ್ಖಲಿತವಾಗಿ ಮಾತನಾಡುವಂತಹ ನಿನ್ನ ವ್ಯಕ್ತಿತ್ವವನ್ನು ನೋಡುವಾಗ ಸನಾತನ ಧರ್ಮದ ಸಂಸ್ಕಾರ ಭೂಯಿಷ್ಠವಾಗಿರುವಂತಹ ಭದ್ರ ಬುನಾದಿಯ ಮೇಲೆ ಬದುಕಿನ ಸೌಧವನ್ನ ಕಟ್ಟುವರೆ ನಿನ್ನಂತ ಯುವ ಜನತೆಗಳು ಒಗ್ಗೂಡ್ತಾರೆ, ಒಮ್ಮತವನ್ನ ಸೂಚಿಸ್ತಾರಂತಾದ್ರೆ ಅತಿ ಶೀಘ್ರದಲ್ಲಿ ನಭವನ್ನ ಮುಟ್ಲಿಕ್ಕೆ ಬಹಳಷ್ಟು ದಿನಗಳಿಲ್ಲ. ಯಾರು ಏನ್ ಮಾಡ್ತಾರೆ ಎಂಬುದು ಮುಖ್ಯ ಅಲ್ಲ, ನಮಗೆಲ್ಲ ಹಿರಿಯವರು ಹಾಕಿಕೊಟ್ಟಂತ ದಾರಿ ಹೀಗೆ ಅಂತಿರ್ತದೆ, ಹಾಗಂತ ಅದರಲ್ಲೇ ಸಾಗಬೇಕು ಎನ್ನುವುದು ಉದ್ದೇಶ ಅಲ್ಲ, ಅದನ್ನ ಉಳಿಸಬೇಕು, ನಮ್ಮದನ್ನ ಬೆಳೆಸಬೇಕು ಎಂಬುದು ನಮ್ಮ ಉದ್ದೇಶ. ಬಹಳ ಸಂತಸ ಆಗ್ತಾ ಉಂಟು. ಯಾಕೆ ಕೇಳಿದ್ರೆ ನಿನ್ನಂತವ್ರು ಒಬ್ಬರಾದ್ರೂ ಇದ್ದಾರಲ್ಲ, ಶತೇಶು ಜಾಯತೆ ಶೂರಃ, 100ಕ್ಕೆ ಒಬ್ರು ಮಾತ್ರ ನಿನ್ನ